ಹಾಯ್ ಹಲೋ ನಮಸ್ತೆ ಗಾಯ್ಸ್, ನಿಮಗೆಲ್ಲ 4ನೇ ದಿನದ ವಿಡಿಯೋಗೆ ಸ್ವಾಗತ. ಇದು ನಮ್ಮ ಕನ್ನಡ ಕ್ರಿಯೇಟರ್ಸ್ ಜಗತ್ತು ಚಾನಲ್ನ 4ನೇ ವಿಡಿಯೋ. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಒಂದೇ ರಾತ್ರಿಯಲ್ಲಿ ಯಶಸ್ಸು ಸಾಧ್ಯವಿಲ್ಲ. ನೋಡಿ ಹೇಗಾಗುತ್ತಂದರೆ, ಒಂದು ವಿಡಿಯೋ ಮಾಡಿ ಹಾಕಿದ್ಮೇಲೆ ಒಂದು ವಾರದಲ್ಲಿ ಅಥವಾ ಒಂದು 15 ದಿನದಲ್ಲಿ 2 ವಾರದಲ್ಲಿ ನಾವು ಎಷ್ಟೇ ವಿಡಿಯೋಗಳನ್ನು ಮಾಡಿ ಹಾಕಿದ್ರೂ ಕೂಡ ಜಾಸ್ತಿ ವ್ಯೂಗಳು ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಗಳು ಜಾಸ್ತಿ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಆದರೆ ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ನಮ್ಮ ಮೈಂಡಲ್ಲಿ ಇಟ್ಕೊಬೇಕಾಗಿರುವಂಥ ವಿಷಯ ಏನಂತಂದರೆ, ಬಿತ್ತಿದಂತಹ ಬೀಜ ಮರುದಿನವೇ ಒಂದು ದೊಡ್ಡ ಮರವಾಗಿ ಬೆಳೆಯೋದಿಲ್ಲ. ನೀವು ಇವತ್ತು ಮಾಡ್ತಾ ಇರತಕ್ಕಂತಹ ವಿಡಿಯೋ ಒಂದು ಬೀಜವಿದ್ದಂತೆ. ಆ ಬೀಜಕ್ಕೆ ನೀವು ಮಣ್ಣಲ್ಲಿ ಹಾಕಿ ಅದರ ಮೇಲೆ ಗೊಬ್ಬರ ನೀರನ್ನು ಹಾಗೆ ಡೇ ಬೈ ಡೇ ಹಾಕ್ತಾ ಇದ್ದಾಗ ಅದು ಮೊಳಕೆ ಹೊಡೆದು ಮುಂದೆ ಒಂದು ದಿನ ಅದು ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಗೊಬ್ಬರ ಮತ್ತು ನೀರು ಅಂದರೆ ಕಂಟೆಂಟ್ ಅಂತ ಅನ್ಕೊಬೋದು. ನೀವು ಯಾವ ಥರ ಕಂಟೆಂಟನ್ನು ಯೂಟ್ಯೂಬ್ಗೆ ಕೊಡ್ತಾ ಇದ್ದೀರಾ ಅಥವಾ ನಿಮ್ಮ ಸಬ್ಸ್ಕ್ರೈಬರ್ಗೆ ಕೊಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಕ್ವಾಲಿಟಿ ಮುಖ್ಯವಾಗುತ್ತೆ. ನೀವು ಯಾವ ಕ್ವಾಲಿಟಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀರಾ ಅಥವಾ ಅವಶ್ಯಕ ಇಲ್ಲದೆ ಇರುವಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಪ್ರಯತ್ನ ಹಾಗೆ ನಿರಂತರವಾಗಿರಬೇಕು. ಯಾಕಂದರೆ ಯೂಟ್ಯೂಬ್ ಅಲ್ಗರಿದಮ್ ಅಂತ ಏನು ಸೆಟ್ ಮಾಡಿರ್ತಾರೆ, ಯೂಟ್ಯೂಬ್ ಅಲ್ಗರಿದಮ್ ಅನ್ನೋದು ನೀವು ಪ್ರತಿದಿನ ವಿಡಿಯೋ ಮಾಡಿ ಹಾಕ್ತಾ ಇದ್ದಾಗ ಮಾತ್ರ ಈ ವ್ಯಕ್ತಿ, ಈ ಒಬ್ಬ ಕ್ರಿಯೇಟರು ತುಂಬ ಸೀರಿಯಸ್ ಆಗಿದ್ದಾರೆ, ತಾವು ಮಾಡ್ತಕ್ಕಂತಹ ವಿಷಯಗಳನ್ನು ಹಾಗೆ ಎವ್ರಿ ಡೇ ಏನಾದರೂ ಒಂದನ್ನು ಮಾಡಿ ಆ ಯೂಟ್ಯೂಬ್ಗೆ, ನಾನು ಆಗಲೇ ಹೇಳಿದೆ, ಒಂದು ನೀರು ಮತ್ತು ಗೊಬ್ಬರನ ಹಾಕ್ದಂಗೆ ನಿಮ್ಮ ಚಾನಲ್ಗೆ ಮಾಡ್ತಾ ಇರುವಂಥ ವಿಡಿಯೋ ಅಂತ. ಹಾಗೆ ಪ್ರತಿದಿನ ಏನಾದರೂ ಒಂದು ಹೊಸದನ್ನು ನೀವು ಮಾಡ್ತಾ ಹೋದಾಗ ಯೂಟ್ಯೂಬ್ ಅಲ್ಗರಿದಮ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ನಿಮ್ಮನ್ನು ಜಾಸ್ತಿ ಪ್ರೆಫರೆನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಮೊದಲ ಈ ಒಂದು 10ರಿಂದ 20 ವಿಡಿಯೋಗಳು ಅದು ನಿಮ್ಮ ಕಲಿಕೆಗಾಗಿ ಇರಲಿ. ಅದರ ಅರ್ಥ ನೀವು ಈಗ ಫಸ್ಟ್ ಇನಿಷಿಯಲ್ ಆಗಿ ನೀವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ಅಂತಂದರೆ, ಆ ಮೊದಲನೇ 10ರಿಂದ ಒಂದು 20 ವಿಡಿಯೋಗಳು ನೀವು ಯಾವ ಥರ ಮಾಡ್ತಾ ಇದ್ದೀರಾ ಅದೇ ಥರನೇ ಅಪ್ಲೋಡ್ ಮಾಡಿ, ಅದರಲ್ಲಿ ಏನು ಚೇಂಜಸ್ ಮಾಡೋಕ್ಕೆ. ಅದ್ರ ಜೊತೆಗೆ ನೀವು ಪ್ರತಿಯೊಂದು ಈ ವಿಡಿಯೋದಿಂದ ನೆಕ್ಸ್ಟ್ ವಿಡಿಯೋಗೆ ಏನಾದರೂ ಒಂದನ್ನು ಬದಲಾವಣೆಯನ್ನು ಹುಡುಕಿ. ನಾನು ಮುಂದಿನ ಬರುವಂತಹ ವಿಡಿಯೋಗಳಲ್ಲಿ ನಮ್ಮ ಕೆಲವೊಬ್ಬರು ಫ್ರೆಂಡ್ಸ್ಗಳು ಕೇಳ್ತಾಯಿದ್ರು, ಕೆಲವೊಂದಿಷ್ಟು ಗೆಳೆಯರು ಹೇಳ್ತಾಯಿದ್ರು, ಈ ಯೂಟ್ಯೂಬನ್ನು ಹೇಗೆ ಮಾಡಬಹುದು ಅನ್ನೋದನ್ನು, ಅಂದರೆ ಯಾವ್ದು ರೀತಿ ಚಾನಲನ್ನು ಕ್ರಿಯೇಟ್ ಮಾಡಬಹುದು ಮತ್ತು ಫಸ್ಟ್ ಸ್ಟೆಪ್ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿ ಅಂತ ಕೆಲವೊಂದು ಫ್ರೆಂಡ್ಸ್ಗಳು ನನಗೆ ಹೇಳ್ತಾಯಿದ್ರು. ಸೊ ಹಾಗಾಗಿ ಇನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಾನು ಅದನ್ನು ಸಹ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಸೊ ಇಲ್ಲಿ ಮೊದಲನೇ ಒಂದು 10ರಿಂದ ಒಂದು 20 ವಿಡಿಯೋ ನಾನು ಹೇಳೋದು ಸುಮ್ಮನೆ ನಿಮಗೆ ಒಂದು ಕಲಿಕೆಗಾಗಿ ಇಟ್ಕೊಳ್ಳಿ. ಯಾವ ಕ್ವಾಲಿಟಿ ಬರುತ್ತೆ, ವಾಯ್ಸ್ ಯಾವ ಥರ ಬರುತ್ತೆ, ನಿಮ್ಮ ಹಿಂದ್ಗಡೆ ಬ್ಯಾಕ್ಗ್ರೌಂಡಿನ ಬೆಳಕು ಹೇಗಿರುತ್ತೆ. ಇಲ್ಲಿ ನೋಡ್ಬೋದು ಶ್ಯಾಡೋ ಕಾಣಿಸ್ತಾ ಇದೆ ನನ್ನ ವಿಡಿಯೋದ ಬ್ಯಾಕ್ಗ್ರೌಂಡ್. ಇದನ್ನು ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನೀವು ಈ ವಿಡಿಯೋನ ನೋಡಿ ಅಟ್ಲೀಸ್ಟ್ ನನ್ನ ಹತ್ರನೂ ಇದೇ ಥರ ಇಷ್ಟೇ ಸೆಟಪ್ ಇರ್ಬೋದಲ್ಲ, ಪ್ರಾಬಬ್ಲಿ ಇದೇ ಸೆಟಪ್ ಇದೆ ಅಂತ ಅಂದ್ಕೊಳ್ಳಿ ಅನ್ನೋ ಸಲುವಾಗಿ ನಾನು ಇದೇ ಬ್ಯಾಕ್ಗ್ರೌಂಡನ್ನು ಇಟ್ಟು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಎಲ್ಲಾದರೂ ಪಾರ್ಕಲ್ಲಿ ಹೋಗಿ, ಎಲ್ಲಾದರೂ ಶಾಂತವಾದ ಪ್ರದೇಶದಲ್ಲಿ ಇನ್ನೂ ಚೆನ್ನಾಗಿರೋ ಕಡೆ ಹೋಗಿ ಮಾಡಬಹುದಾಗಿತ್ತು. ಸೊ ನಿಮಗೆ ಅನುಕೂಲವಾಗುವಂತಹ ಜಾಗ ಏನಂತಂದರೆ ಅದು ಒಂದು ರೂಮ್ ಆಗಿರುತ್ತೆ, ನೀವು ವಾಸಿಸ್ತಾ ಇರ್ತಕ್ಕಂಥ ರೂಮು. ಸೊ ಅದರಲ್ಲಿ ಆಲ್ಮೋಸ್ಟ್ ಇದೇ ಥರ ವೈಟ್ ಬ್ಯಾಕ್ಗ್ರೌಂಡ್ ಅಥವಾ ಯಾವುದೇ ಒಂದು ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ನೀವಿರೋ ಜಾಗದಲ್ಲೇ ಆ ವಿಡಿಯೋಗಳನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಮೊದಲನೇದಾಗೇ ನೀವು ಯಾವುದನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡಿ, ಏನನ್ನು ನಿಮ್ಮ ಹತ್ರ ಇರುವಂಥ ಸೌಕರ್ಯಗಳಿಂದನೇ ಇದನ್ನು ಸ್ಟಾರ್ಟ್ ಮಾಡಿ. ಸೊ ಹಾಗೆ ಪ್ರತಿಯೊಂದು ವಿಡಿಯೋದಿಂದ ನೀವು ಏನಾದರೂ ಹೊಸದನ್ನು ಮಾಡ್ತಾ ಹೋದಾಗ ನೀವು ಮಾಡಿರುವಂಥ ಮೊದಲನೇ ವಿಡಿಯೋದಲ್ಲಿ ಯಾವ ಥರ ಮಾತಾಡಿರ್ತೀರಾ, ಎರಡನೇ ವಿಡಿಯೋದಲ್ಲಿ ಅದರಲ್ಲಿ ಏನನ್ನ ಬದಲಾವಣೆ ಮಾಡ್ಕೊತೀರಾ, ಹಾಗೆ ವಿಡಿಯೋ ಎಡಿಟಿಂಗಲ್ಲಿ ಆಗಿರ್ಬೋದು, ಸ್ಟಾರ್ಟಿಂಗ್ ಮಾಡಿರುವಂಥ 1, 2, 3 ಅಥವಾ 5 ವಿಡಿಯೋಗಳಲ್ಲಿ ಯಾವ ಥರ ಎಡಿಟಿಂಗ್ ಮಾಡ್ತಾಯಿದ್ರಿ, ಅದಾದಮೇಲೆ ಒಂದು 20ನೇ ವಿಡಿಯೋಗೆ ನಿಮ್ಮ ಎಡಿಟಿಂಗ್ಗಳಲ್ಲಿ ಏನೇನು ಚೇಂಜಸ್ ಆಯಿತು, ಮತ್ತು ಯೂಟ್ಯೂಬಲ್ಲಿ ಒಂದು ಥಂಬ್ನೇಲ್ ಅಂತ ಬರುತ್ತೆ. ನೀವಿಷ್ಟು ಮಾಡಿರೋದಲ್ಲಿ ಈಗ ಪ್ರತಿಯೊಂದು ಪುಸ್ತಕಕ್ಕೆ ನೀವು ಇಡೀ ಪುಸ್ತಕವನ್ನು ಬರೆದಾಗ ಕೊನೆಗೆ ಒಂದು ಮೇಲ್ಗಡೆದು ಬುಕ್ ಕವರ್ ರೆಡಿ ಮಾಡಬೇಕಾಗಿರುತ್ತೆ. ಪುಸ್ತಕದಲ್ಲಿ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಯಾಕಂದರೆ ಈಗಿನ ಜನರು ಮೇಲ್ಗಡೆ ಇರುವಂತಹ ಪುಸ್ತಕದ ಕಲರ್ನ ನೋಡೇ ತಗೊತಾರೆ. ಸೊ ಹಾಗಾಗಿ ನೀವು ವಿಡಿಯೋ ಒಳಗಡೆ ಯಾವ ಥರ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಅದು ಆ್ಯಕ್ಚುಲಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ಇಲ್ಲಿ ಒಂದು ನಾನು ಏನು ಕವರ್ ಅಂತ ಹೇಳಿದೆ ಅದನ್ನು ನಾವು ಯೂಟ್ಯೂಬಲ್ಲಿ ಥಂಬ್ನೇಲ್ ಅಂತ ಕರಿತೀವಿ. ಅದು ಪ್ರತಿಯೊಂದು ಈಗ ನೀವು ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದಂಗೆ ಅದೊಂದು ಫಸ್ಟ್ ಪೇಜ್ ಕಾಣಿಸುತ್ತೆ.
ಅಂದರೆ ಯೂಟ್ಯೂಬ್ ಒಳಗಡೆ ಆ ಒಂದು ವಿಡಿಯೋ ಒಳಗಡೆ ನೀವು ಏನು ವಿಷಯನ ಹೇಳಿದಿರಿ ಅನ್ನೋದನ್ನು ಜಸ್ಟ್ ಒಂದು ಪೋಸ್ಟರ್ ಥರ, ಒಂದು ಫೋಟೋ ಥರ ಮಾಡಿ ನೀವು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ನೀವು ಯಾವ ಥರ ಬದಲಾವಣೆ ಮಾಡಿಕೊಂಡ್ರಿ ಅನ್ನೋದನ್ನು ಮುಂದಿನ ಒಂದು 15-20 ದಿನದಲ್ಲಿ ನೀವು ಆ ಒಂದು ಮೊದಲನೇ ವಿಡಿಯೋಗೆ ಮತ್ತು 20ನೇ ವಿಡಿಯೋಗೆ ಒಂದು ಓರೆ ಮಾಡಿ ನೋಡಬೇಕು ಮತ್ತು ಬೆಟರ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂತಹ ಒಂದೇ ಒಂದು ಮಂತ್ರ ಏನೆಂದರೆ, ನೀವು ವಿಡಿಯೋ ಮಾಡ್ತಾಯಿದ್ರೆ ವ್ಯಾಲ್ಯೂ ಆಗಿರುವಂತಹ ವಿಡಿಯೋ ಮಾಡಿ. ಸುಮ್ಮನೆ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತ ಹೇಳಿ ಅದರಲ್ಲಿ ತುಂಬಿಸೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದಾದ್ರೂ ಕಂಟೆಂಟನ್ನು ನೀವು ರೆಡಿ ಮಾಡುವಾಗ, ಸಪೋಸ್ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಈ ವಿಡಿಯೋ ಮಾಡ್ತಾ ಇರುವಾಗ ಅದು ನೀವು ಇವತ್ತು ನೋಡಿದ್ರೂ ಕೂಡ ಅಷ್ಟೇ ಮೌಲ್ಯ ಇರುತ್ತೆ, ಮುಂದಿನ 1 ವರ್ಷ ಬಿಟ್ಟು ನೋಡಿದ್ರೂ ಕೂಡ ಅಷ್ಟೇ ಮೌಲ್ಯವಿರುತ್ತೆ. ಸೊ ಇದ್ರ ಮೇಲೆ ನಿಮಗೆ ಅರ್ಥ ಆಗಿರ್ಬೋದು ಯಾವ ಥರ ವಿಡಿಯೋಗಳು ಇರಬೇಕು ಅಂತ. ಹಾಗೆಯೇ ನೀವು ಯಾವುದೇ ವಿಡಿಯೋ ಮಾಡಬೇಕಾದ್ರೂ ಕೂಡ ಅದರಲ್ಲಿ ವ್ಯಾಲ್ಯೂ ಇರಲಿ, ಕ್ವಾಂಟಿಟಿ ಬೇರೆ, ಕ್ವಾಲಿಟಿ ಇರಲಿ. ಕ್ವಾಂಟಿಟಿಗಳೇನು ಸಿಕ್ಕಾಪಟ್ಟೆ ಸಿಗ್ತವೆ, ನಿಮಗೆ ಬೇಕಾದ ಅವಶ್ಯಕತೆ ಇರೋದು ಇಲ್ಲದೇ ಇರೋದು ಎಲ್ಲನೂ ಹಾಕ್ಬೋದು ವಿಡಿಯೋದಲ್ಲಿ. ಬಟ್ ನಾನು ಹೇಳೋದು ಅದನ್ನೆಲ್ಲ, ನೀವು ಯಾವುದಾದ್ರೂ ಒಂದು ಕ್ವಾಲಿಟಿ ಇರುವಂತಹ ವಿಡಿಯೋಗಳನ್ನು ಹಾಕಿದ್ರೆ ನೀವು ವಿಡಿಯೋಗಳಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಜನರಿಗೆ ಇಷ್ಟ ಆದರೆ, ನೀವು ಕೊಡ್ತಾ ಇರತಕ್ಕಂತಹ ವಿಡಿಯೋ ವ್ಯಾಲ್ಯೂ ಆಗಿದ್ರೆ, ವ್ಯಾಲಿಡ್ ಆಗಿದ್ದರೆ ಜನರು ತಮ್ಮಷ್ಟಕ್ಕೆ ತಾವೇ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ನೀವು ಜಾಸ್ತಿ ಪದೇ ಪದೇ ಒಂದೇ ವಿಡಿಯೋದಲ್ಲಿ ಒಂದು 10 ಸಲ ಸಬ್ಸ್ಕ್ರೈಬರ್ ಆಗಿ ಅಂತಂದರೆ ಆಗೋದಿಲ್ಲ. ಹಾಗಾಗಿ ನೀವು ನೀವು ಮಾಡ್ತಾ ಇರುವಂಥ ವಿಡಿಯೋ ಕ್ವಾಲಿಟಿ ಆಗಿರಲಿ ಅಂತ ಹೇಳೋದು ಇವತ್ತಿನ ನನ್ನ ಈ ಒಂದು ವಿಡಿಯೋದ ಮಂತ್ರ. ಸೊ ಒಂದು ಪ್ರಿಪ್ರೇಷನ್ ಬಗ್ಗೆ ಮಾತಾಡೋಂಗಿದ್ರೆ, ನೀವು ಯಾವುದಾದ್ರು ಪ್ರತಿದಿನ ಒಂದೊಂದು ವಿಡಿಯೋ ಮಾಡಿ ಹಾಕಿ ಅನ್ನುವಂಥದ್ದನ್ನು ನಾನು ಮುಂಚೆನೇ ಹೇಳಿದ್ದೆ. ನಾಳೆ ಮಾಡೋ ವಿಡಿಯೋನ ನಾನು ನಾಳೆನೇ ಸ್ಕ್ರಿಪ್ಟ್ ರೆಡಿ ಮಾಡ್ಕೊತೀನಿ ಅಂತ ಅಲ್ಲ. ನೀವು ನಾಳೆ ಮಾಡೋ ವಿಡಿಯೋನ ಇವತ್ತೇ ಬೇಕಾದರೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಳಿ, ಇವತ್ತೇ ಶೂಟ್ ಮಾಡಿ. ಅದನ್ನು ನೀವು ಶೆಡ್ಯೂಲ್ ಮಾಡುವಂತಹ ಆಪ್ಷನ್ನು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ 2 ಕಡೆ ಇದೆ. ಶೆಡ್ಯೂಲ್ ಅಂದರೆ ನಾನು ಇವತ್ತು ವಿಡಿಯೋ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ನೆಕ್ಸ್ಟ್ ಡೇಗೆ ನಾನು ಅದನ್ನು ಅಪ್ಲೋಡ್ ಆಗಬೇಕು ಯೂಟ್ಯೂಬಲ್ಲಿ. ನೀವು ಅಪ್ಲೋಡ್ ಮಾಡಿ ಇಡ್ಬೋದು, ನಿಮ್ಮ ಹತ್ರ ಸಪೋಸ್ ಇಂಟರ್ನೆಟ್ ಇರಲ್ಲ ಹಾಗೆ ಹೀಗೆ ಅಂದರೆ ಇವತ್ತೇ ಅಪ್ಲೋಡ್ ಮಾಡಿ ಇಡ್ಬೋದು. ಅದನ್ನು ಶೆಡ್ಯೂಲ್, ಈಗ ನಾವು ಅಲಾರಾಮ್ ಅಂತ ಸೆಟ್ ಮಾಡ್ತೀವಿ ಮೊಬೈಲ್ಗಳಲ್ಲಿ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕಂದ್ರೆ 5 ಗಂಟೆ ಅಂತ ಬೆಳಗ್ಗೆಗೆ ಸೆಟ್ ಮಾಡಿರ್ತೀನಿ. ಅದೇ ರೀತಿ ಈ ವಿಡಿಯೋ, ನೀವು ಯಾವುದಾದ್ರೂ ವಿಡಿಯೋನ ಶೇರ್ ಮಾಡ್ತೀರಾ ಅಂತಂದರೆ ಶೆಡ್ಯೂಲ್ ಮಾಡುವಂಥ ಆಪ್ಷನ್ ಕೂಡ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಇದೆ. ನಾನು ಈ ವಿಡಿಯೋನ ಸಪೋಸ್ ನಾಳೆ ಅಪ್ಲೋಡ್ ಆಗಬೇಕು ಈ ವಿಡಿಯೋ, ಅದನ್ನು ನಾನು ಇವತ್ತೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದರೆ ಅದನ್ನು ನಾನು ಶೆಡ್ಯೂಲ್ ಅಂತ ನಾಳೆಗೆ ಸೆಟ್ ಮಾಡ್ಬೋದು. ಸೊ ನಾಳೆ ನನಗೆ ಮೊಬೈಲ್ ಓಪನ್ ಮಾಡಿ ಮತ್ತೊಮ್ಮೆ ಇದನ್ನು ಅಪ್ಲೋಡ್ ಮಾಡುವಂತಹ ಅವಶ್ಯಕತೆ ಇರಲ್ಲ. ಆ ಕೆಲಸನ ನಾನು ಇವತ್ತೇ ಮುಗಿಸ್ಬಹುದು. ಇದರಲ್ಲಿ ಬೆಟರ್ಮೆಂಟ್ ಹೇಗೆ ಮಾಡ್ಕೊತ ಹೋಗೋದು ಅಂತಂದರೆ, ನಾನು ಆಗಲೇ ಹೇಳಿದೆ, ಒಂದು 15-20 ವಿಡಿಯೋ ನಿಮ್ಮ ಕಲಿಕೆಗಾಗೇ ಇರಲಿ. ನೀವು ಈಗ ಮಾತನಾಡುವಾಗ ಏನೇನು ಮಾತಾಡಬೇಕು ಅನ್ನೋದು ಆ ಸಂದರ್ಭಕ್ಕೆ ತೋಚೋದಿಲ್ಲ ಕೆಲವೊಮ್ಮೆ. ನೀವು ವಿಡಿಯೋ ಮಾಡಿದ ನಂತರ ಈ ವಿಡಿಯೋದಲ್ಲಿ ಇದನ್ನೇ ಹೇಳಿದರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನಿಸುತ್ತೆ. ಸೊ ಹಾಗೆ ಆ ಥರ ಪಾಯಿಂಟ್ಗಳನ್ನು ನೀವು ಪ್ರತಿಯೊಂದು ವಿಡಿಯೋ ಮಾಡುವಾಗ ಯಾವ ಥರ ಇನ್ನೂ ಬೆಟರ್ ಮಾಡ್ಕೊಬೋದು ಅನ್ನೋದು ನಿಮಗೆ ಪ್ರತಿದಿನ ವಿಡಿಯೋ ಮಾಡಿದಾಗ ಅದು ಪ್ರತಿದಿನ ಒಂದೊಂದು ವಿಷಯಗಳು ಹೊಳಿತಾ ಇರುತ್ತೆ. ಆ ವಿಷಯಗಳನ್ನು ನೀವು 20ನೇ ದಿನಕ್ಕೆ 30ನೇ ದಿನಕ್ಕೆ ಅದನ್ನು ಸರಿಪಡಿಸ್ಕೊಳ್ಬೋದು. ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತಂದರೆ ಆ ವಿಷಯದ ಬಗ್ಗೆ ಎಷ್ಟು ಮಾತಾಡಬೇಕು, ಆ ಜನಕ್ಕೆ ಏನು ಮಾತಾಡಿದ್ರೆ ತಲುಪುತ್ತೆ ಅನ್ನುವಂತಹ ಒಂದು ಮೆಜರ್ಮೆಂಟ್ ನಮಗೆ ಬರುತ್ತೆ ಒಂದು 25-30ನೇ ದಿನಕ್ಕೆ. ಅದ್ರ ಜೊತೆಗೆ ನಿಮ್ಮ ಹಳೆಯ ವಿಡಿಯೋಗಳನ್ನು ಹಾಗೆ ನೋಡ್ತಾ ಇದ್ದಾಗ ಈ ವಿಡಿಯೋದಲ್ಲಿ ನಾನು ಏನು ತಪ್ಪು ಮಾಡಿದೆ, ಇನ್ನೂ ಏನನ್ನು ಸರಿ ಮಾಡಬಹುದಾಗಿತ್ತು ಅನ್ನೋದನ್ನು ತಿಳ್ಕೊಂಡು ನೀವು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಅದನ್ನು ಇನ್ನೂ ಬೆಟರಾಗಿ ಮಾಡಬಹುದು. ಅದ್ರ ಜೊತೆಗೆ ನೀವಿನ್ನೂ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವತ್ತೇ ಚಾನಲ್ ಕ್ರಿಯೇಟ್ ಮಾಡಿ. ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾಳೆ ಅಥವಾ ನಾಡಿದ್ದು ಬರುವಂತಹ ವಿಡಿಯೋಗಳಲ್ಲಿ ನಾನು ಯೂಟ್ಯೂಬ್ ಚಾನಲನ್ನು ಹೇಗೆ ಕ್ರಿಯೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಡ್ತಾ ಹೋಗ್ತೀನಿ ವಿಡಿಯೋನ. ಸೊ ನೀವು ಫಾಲೋ ಮಾಡಿ, ನನಗೂ ಕೂಡ ಅದನ್ನು ಶೇರ್ ಮಾಡ್ಬೋದು. ಸಪೋಸ್ ನೀವೇನಾದರೂ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ದಯವಿಟ್ಟು ನಮಗೂ ಸಹ ತಿಳಿಸಿ.